ವಿದ್ಯಾರ್ಥಿಗಳೇ, ನಾವು ಇಂದಿನ ತರಗತಿಯಲ್ಲಿ ವೃತ್ತಗಳು ಈ ಅಧ್ಯಾಯದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸರ್, ಅದಕ್ಕಿಂತ ಮುಂಚೆ ಈ ವೃತ್ತಗಳು ನಿಮಗೆ ಮುಂಚೆನೆ ಗೊತ್ತಿರ್ತಾನೆ. ವೃತ್ತ ಅಂದ್ರೆ ಏನು, ಅದರಲ್ಲಿ ಬರುವಂತಹ ಅಂಶಗಳು, ಹೌದಲ್ವಾ? ಸರ್, ಈಗ ವೃತ್ತವನ್ನ ಹೋಲಿಕೆ ಮಾಡುವಂತಹ ಆಕೃತಿಗಳು ಯಾವ್ಯಾವಿದೆ? ಒಂದು ಎಕ್ಸಾಂಪಲ್ ಹೇಳಿ. ಗಡಿಯಾರ ವೃತ್ತಾಕಾರದಲ್ಲಿದೆ, ಕೆಲವೊಂದು ಏನಾಗುತ್ತೆ ಚೌಕಾಕಾರದಲ್ಲೂ ಕೂಡ ಬರುತ್ತೆ. ವೃತ್ತಾಕಾರದಲ್ಲಿರುವ ಸರಿ, ಬಳೆ ಕೊಡ್ಬೋದು, ತಟ್ಟೆಗಳು ಕೊಡ್ಬೋದು, ಮತ್ತೆ ಸರಿ ಬಾಲ್ ಕೊಡ್ಬೋದು. ಸರಿ, ಮ್ಯಾರಿಗೋಲ್ಡ್ ಬಿಸ್ಕೆಟ್ ನೋಡಿ. ಸರ್, ಈಗ ಇವೆಲ್ಲ ವೃತ್ತಗಳಿಗೆ ಎಕ್ಸಾಂಪಲ್ ಆಗುತ್ತೆ. ಹಾಗಾದ್ರೆ ವೃತ್ತ ಅಂದ್ರೆ ಏನು ಅದು ನಿಮಗೆ ಗೊತ್ತಿದೆಯಲ್ಲ? ನಿಂತ್ಕೊಂಡು ಹೇಳಿ, ಗೊತ್ತಿರೋ ನಿಂತ್ಕೊಂಡು ಹೇಳಿ. ಸರ್, ಈಗ ನಾನು ಒಂದು ವೃತ್ತವನ್ನ ಈಗ ರಚನೆ ಮಾಡ್ತೀನಿ ನೋಡಿ. ಸರಿ, ಅಳತೆ ಎಷ್ಟು ಬೇಕಾದ್ರೂ ತಗೊಂಡಿದ್ದೀನಿ. ಸರ್, ಈಗ ಇದು ಕೈಮರಲ್ಲಿ ನಾನು ಇಲ್ಲಿಂದ ಇಲ್ಲಿಗೆ ಅಳತೆ ಎಷ್ಟು ಸೆಂಟಿಮೀಟರ್ ಅಂತ ಗೊತ್ತಿಲ್ಲ. ಸರ್, ಎಷ್ಟಾದ್ರೂ ಆಯ್ತು ಒಂದು ಅಳತೆ ಇದೆ. ನಾನು ಒಂದು ಬಿಂದುವಿನಲ್ಲಿ ಸ್ಕೈವನ್ನ ಇಟ್ಕೊಂಡು ಏನ್ ಮಾಡ್ತೀನಿ, ಈ ತರ ಒಂದು ಚಿತ್ರನ ಏನೋ ಬರೀತಾ ಇದ್ದೀನಿ. ಚಿತ್ರ ಯಾವುದು ಅಂತ ಫಸ್ಟ್ ಆಮೇಲೆ ನೀವು ಇದನ್ನ ಹೇಳಿ. ಸರ್, ಚಿತ್ರ ಕಂಪ್ಲೀಟ್ ಆದ್ಮೇಲೆ ನಿಮಗೆ ಇದು ಯಾವ ಚಿತ್ರ ಅಂತ ಅನಿಸ್ತಾ ಇದೆ? ಹೌದಲ್ವಾ? ಸರಿ, ಹಾಗಾದ್ರೆ ವೃತ್ತವನ್ನ ಎಳಿಬೇಕಾದ್ರೆ ನಾನು ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಸ್ಕೈವನ್ನ ಒಂದು ಬಿಂದು ಏನಾಯ್ತು ಒಂದೇ ಕಡೆ ಇತ್ತು, ಹೌದಲ್ವಾ? ಸರಿ, ಒಂದು ಪಾಯಿಂಟ್ ಏನಾಗಿದೆ ಒಂದೇ ಒಂದು ಕಡೆ ಇತ್ತು, ಇನ್ನೊಂದು ಪಾಯಿಂಟ್ ಮಾತ್ರ ಏನಾಯ್ತು ಪೂರ್ತಿ ರೌಂಡ್ ಆಗ್ತಾ ಇತ್ತು, ಹೌದಲ್ವಾ? ಸರ್, ರೌಂಡ್ ಆಗಿ ಹಾಗಾಗಿ ಏನಾಯ್ತು, ಮತ್ತೆ ಅದು ಒರಿಜಿನಲ್ ಪ್ಲೇಸ್ಗೆ ಬಂದು ಏನಾಯ್ತು ಈ ತರ ಒಂದು ಆಕೃತಿ ಬಂತು, ಹೌದಲ್ವಾ? ಸರಿ, ಇದರಿಂದ ನಮಗೆ ಯಾವ ರೀತಿ ಹೇಳ್ಬೇಕು, ಏನ್ ಗೊತ್ತಾಗುತ್ತಪ್ಪ ಅಂತಂದ್ರೆ, ಒಂದು ವೃತ್ತ ಅಂತಂದ್ರೆ ಒಂದು ಸ್ಥಿರ ಬಿಂದುವಿನಿಂದ ಸ್ಥಿರ ಅಂತರದಲ್ಲಿ, ಅಂದ್ರೆ ಇಲ್ಲಿಂದ ಇಲ್ಲಿಗೆ ನೋಡಿ ಎಷ್ಟಿದೆ ಅಂತರ, ಎಷ್ಟಿರುತ್ತೋ ಇಲ್ಲಿಂದ ಇಲ್ಲಿಗೆ ಅಂತರ ಏನಾಗಿದೆ ಅಷ್ಟೇ ಇರುತ್ತೆ, ಮತ್ತೆ ಇಲ್ಲಿಂದ ಇಲ್ಲಿಗೆ ಅಂತರ ಏನಾಗಿರುತ್ತೆ ಅಷ್ಟೇ. ಅಂದ್ರೆ ವೃತ್ತದ ಮೇಲ್ಗಡೆ ಯಾವುದೇ ಬಿಂದು ಇರಬಹುದು, ಆ ಎಲ್ಲಾ ಬಿಂದುಗಳು ಏನಾಗಿರುತ್ತೆ ಕೇಂದ್ರದಿಂದ ಸಮಾನ ದೂರದಲ್ಲಿ ಇರುತ್ತೆ, ಹೌದಲ್ವಾ? ನೀವು ಯಾವ್ದಾರ ಒಂದು ಬಿಂದುವನ್ನ ಗ್ರೂಪ್ ಮಾಡ್ಕೊಳ್ಳಿ, ಆ ಎಲ್ಲಾ ಬಿಂದುಗಳು ಏನಾಗಿರುತ್ತೆ ವೃತ್ತ ಕೇಂದ್ರದಿಂದ ಏನಾಗಿರುತ್ತೆ ಸಮಾನ ದೂರದಲ್ಲಿ ಇರ್ತದೆ, ಹೌದಲ್ವಾ? ಸರಿ, ಹಾಗಾದ್ರೆ ಒಂದು ಸ್ಥಿರ ಬಿಂದುವಿನಿಂದ ಸ್ಥಿರ ಅಂತರದಲ್ಲಿ ಚಲಿಸುತ್ತಿರುವ ಈ ಬಿಂದುವಿನ ಪಥಕ್ಕೆ ನಾವು ಏನಂತ ಕರಿತೀವಿ? ವೃತ್ತ ಅಂತ ಹೇಳಿ ಕರಿತೀವಿ, ಹೌದಲ್ವಾ? ಸರಿ, ವೃತ್ತ ಅಂತಂದ್ರೆ ಒಂದು ಸ್ಥಿರ ಬಿಂದುವಿನಿಂದ ಸ್ಥಿರ ಅಂತರದಲ್ಲಿ ಚಲಿಸುತ್ತಿರುವ ಬಿಂದುವಿನ ಪಥಕ್ಕೆ ನಾವು ವೃತ್ತ ಅಂತ ಹೇಳಿ ಕರಿತೀವಿ. ಸರಿ, ಇದರಲ್ಲಿ ಯಾವ್ಯಾವ ಅಂಶಗಳು ಬರುತ್ತೆ ನಿಮ್ಗೆ ಗೊತ್ತಿದೆ, ಹೌದಲ್ವಾ? ಸರಿ, ಮಧ್ಯದಲ್ಲಿ ಏನ್ ಕೇಂದ್ರ ಇರುತ್ತೋ ಅದನ್ನ ನಾವು ವೃತ್ತ ಕೇಂದ್ರ ಅಂತ ಕರಿತೀವಿ, ವೃತ್ತ ಕೇಂದ್ರ ಅಂತ ಕರಿತೀವಿ. ವೃತ್ತ ಕೇಂದ್ರವನ್ನ ವೃತ್ತದ ಮೇಲೆ ಯಾವ್ದಾರ ಒಂದು ಬಿಂದುವಿಗೆ ಸೇರಿಸಿದಾಗ ಅದನ್ನ ನಾವು ತ್ರಿಜ್ಯ ಅಂತ ಕರಿತೀವಿ. ಎಂತ ಕರಿತೀವಿ? ತ್ರಿಜ್ಯ. ವೃತ್ತ ಕೇಂದ್ರವನ್ನ ನೀವು ಎಲ್ಲಿ ಬೇಕಾದ್ರೂ ಸೇರಿಸಿ, ಇಲ್ಲಿಂದ ಇಲ್ಲಾರ ಹೇಳ್ಕೊಳ್ಳಿ, ಇಲ್ಲ ಅಥವಾ ಇಲ್ಲಿಂದ ಇಲ್ಲಿ ಬೇಕಾದ್ರೂ ಸೇರಿಸಿ, ಇಲ್ಲಿಂದ ಇಲ್ಲಿ ಬೇಕಾದ್ರೂ ಸೇರಿಸಿ. ಸರಿ, ಎಲ್ಲವೂ ಕೂಡ ಏನಾಗುತ್ತೆ ವೃತ್ತದ ತ್ರಿಜ್ಯಗಳಾಗುತ್ತೆ. ಅರ್ಥ ಆಗಿದೆಯಾ? ಗೊತ್ತಾಗುತ್ತೆ ಕೇಳಬೇಕು. ನೀವು ಎಷ್ಟಾರ ತ್ರಿಜ್ಯಗಳನ್ನ ಹೇಳ್ಕೊಳ್ಳಿ, ನಾವು ಎಷ್ಟು ಬೇಕಾದ್ರೂ ಎಳಿಬಹುದು, ತ್ರಿಜ್ಯಗಳನ್ನ ಏನ್ ಮಾಡ್ಕೋಬಹುದು, ನಾವು ಎಷ್ಟು ಬೇಕಾದ್ರೂ ಎಳಿಬಹುದು. ಆದ್ರೆ ಎಲ್ಲಾ ತ್ರಿಜ್ಯಗಳು ಏನಾಗಿರ್ತವೆ ಸಮನಾಗಿರುತ್ತೆ, ಹೌದಲ್ವಾ? ನೀವು ಎಷ್ಟರ ತ್ರಿಜ್ಯಗಳನ್ನ ಹೇಳ್ಕೊಳ್ಬಹುದು, ಇಲ್ಲಿ ಎಲ್ಲಾ ತ್ರಿಜ್ಯಗಳು ಏನಾಗಿರ್ತವೆ ಸಮನಾಗಿರುತ್ತೆ. ಸರಿ, ಇದು ತ್ರಿಜ್ಯ ಆಯ್ತು. ಅಷ್ಟೇ ಬರುತ್ತೆ ಜ್ಯ. ಅಂದ್ರೆ ವೃತ್ತದ ಮೇಲೆ ಎರಡು ಬಿಂದುಗಳನ್ನು ಹೊಂದಿದ್ರೆ ಅದು ಜ್ಯ ಆಗುತ್ತೆ. ವೃತ್ತದ ಮೇಲೆ ಎರಡು ಬಿಂದುಗಳನ್ನು ಹೊಂದಿರುವ ನಾವು ರೇಖೆಯನ್ನ ಏನಂತ ಕರಿತೀವಿ? ಜ್ಯ ಅಂತ ಕರಿತೀವಿ, ಹೌದಲ್ವಾ? ಇಲ್ಲಿ PQ ಏನಾಗುತ್ತೆ ಒಂದು ಜ್ಯ ಆಗುತ್ತೆ. ಒಂದೇ ಹೇಳ್ಬೋದು ನಾವು, ಅಲ್ವಾ? ಸರ್, ಇಲ್ಲೂ ಕೂಡ ಅಷ್ಟು ನಾವು ಎಷ್ಟು ಬೇಕಾದ್ರೂ ಹೇಳ್ಕೊಳ್ಬಹುದು. ಸರಿ, ಸ್ವಲ್ಪ ಅಳತೆ ಜಾಸ್ತಿ ಮಾಡಿದ್ರೆ ಹೀಗೆ ಬರುತ್ತೆ, ಇನ್ನು ಸ್ವಲ್ಪ ಅಳತೆ ಜಾಸ್ತಿ ಮಾಡಿದ್ರೆ ಹೀಗೆ ಬರುತ್ತೆ, ಹೌದಲ್ವಾ? ಸರಿ, ಮ್ಯಾಕ್ಸಿಮಮ್ ಅಂದ್ರೆ ಅದೇನಾಗುತ್ತೆ ನೋಡಿ, ಹೇಳ್ಕೊಂತ ಹೋಗ್ಬೋದು. ಇಲ್ಲಿಗೆ ಬಂದಾಗ ಏನಾಗುತ್ತೆ ಮ್ಯಾಕ್ಸಿಮಮ್ ಆಗ್ಬಿಡುತ್ತೆ, ಮತ್ತೆ ನಾವು ಮುಂದಕ್ಕೆ ಹೇಳ್ತಾ ಹೋದಾಗ ಏನಾಗುತ್ತೆ ಕಡಿಮೆ ಆಗ್ತಾ ಹೋಗುತ್ತೆ. ಸರಿ, ಮ್ಯಾಕ್ಸಿಮಮ್ ಏನ್ ಬರುತ್ತೋ ಒಂದ್ ವೇಳೆ ಜಾವು ವೃತ್ತ ಕೇಂದ್ರದ ಮೂಲಕ ಹಾದು ಹೋದ್ರೆ ಅದು ಅತ್ಯಂತ ದೊಡ್ಡ ಜ ಆಗುತ್ತೆ, ಅಲ್ವಾ? ಅದೇನಾಗುತ್ತೆ ನಮಗೆ ಅತ್ಯಂತ ದೊಡ್ಡ ಜ ಆಗುತ್ತೆ. ಅತ್ಯಂತ ದೊಡ್ಡ ಜಾನ ಏನಾಗುತ್ತೆ ವ್ಯಾಸ ಆಗುತ್ತೆ. ಏನಾಗುತ್ತೆ ವ್ಯಾಸ ಆಗುತ್ತೆ. ಸರಿ, ವ್ಯಾಸನ ಕೂಡ ಅಷ್ಟೇ ವೃತ್ತ ಕೇಂದ್ರದ ಮೂಲಕ ಹಾದು ಹೋಗುವ ವೃತ್ತದ ಮೇಲೆ ಎರಡು ಬಿಂದುವನ್ನು ಹೊಂದಿರುವ ರೇಖೆಯನ್ನು ನಾವು ಏನಂತ ಕರಿತೀವಿ? ವ್ಯಾಸ ಅಂತ ಕರಿತೀವಿ. ಸರಿ, ಜ ಅಂದ್ರೇನು?
ವೃತ್ತದ ಮೇಲೆ 2 ಬಿಂದುಗಳನ್ನು ಹೊಂದಿರುವ ರೇಖೆ ಏನಾಗುತ್ತೆ ಜ ಆಗುತ್ತೆ. ಸರಿ, ವ್ಯಾಸ ಏನಾಗುತ್ತೆ ವೃತ್ತ ಕೇಂದ್ರದ ಮೂಲಕನೇ ಹಾದು ಹೋಗ್ಬೇಕು ಅಲ್ವಾ. ಸರಿ, ಇದು ವ್ಯಾಸನ ಹೌದು ಜಾನು ಕೂಡ ಹೌದು. ವ್ಯಾಸ ಏನಾಗಿತ್ತು ವ್ಯಾಸನೂ ಕೂಡ ಆಗುತ್ತೆ, ಅದೇನಾಗುತ್ತೆ ಮತ್ತೆ ತ್ರಿಜ್ಯನೂ ಏನಾಗುತ್ತೆ ಜಾನು ಕೂಡ ಆಗುತ್ತೆ ಹೌದಲ್ವಾ. ಸರಿ, ವ್ಯಾಸ ಅಂದ್ರೆ ಏನಾಗಿದೆ ಸರಿ ವೃತ್ತ ಕೇಂದ್ರದ ಮೂಲಕ ಹಾದು ಹೋಗು ವೃತ್ತದ ಮೇಲೆ 2 ಬಿಂದುಗಳನ್ನು ಹೊಂದಿರುವ ರೇಖೆನ ನಾವು ವ್ಯಾಸ ಅಂತ ಹೇಳಿ ಕರಿತೀವಿ. ಈ ವ್ಯಾಸ ಏನಾಗಿದೆಯಪ್ಪ ಅಂದ್ರೆ 2 ತ್ರಿಜ್ಯಗಳಿಂದ ಆಗಿದೆ ಹೌದಲ್ವಾ. ಈ ವ್ಯಾಸ ಏನಾಗಿದೆ 2 ತ್ರಿಜ್ಯಗಳಿಂದ ಆಗಿದೆ. OM ಒಂದು ತ್ರಿಜ್ಯ ಆಗುತ್ತೆ ಮತ್ತೆ ON ಇನ್ನೊಂದು ತ್ರಿಜ್ಯ ಆಗುತ್ತಲ್ವಾ. 2 ತ್ರಿಜ್ಯಗಳು ಸೇರ್ಕೊಂಡು ಏನಾಯ್ತು ವ್ಯಾಸ ಆಯ್ತು. ಹಾಗಾದ್ರೆ ವ್ಯಾಸ ಯಾವಾಗ ಏನಾಗಿರುತ್ತೆ ತ್ರಿಜ್ಯದ 2ರಷ್ಟು ಇರುತ್ತೆ. ವ್ಯಾಸ ಏನಾಗಿರುತ್ತೆ ತ್ರಿಜ್ಯದ 2ರಷ್ಟು ಇರುತ್ತೆ. ಅಂದ್ರೆ D ಯಾವಾಗ ಏನಾಗಿರುತ್ತೆ 2R ಗೆ ಸಮನಾಗಿರುತ್ತೆ. R ಅಂದ್ರೆ ಏನು ವ್ಯಾಸ ಅಲ್ಲ ಏನು ತ್ರಿಜ್ಯ. R ಅಂದ್ರೆ ಏನು ತ್ರಿಜ್ಯ. ಸರಿ, D ಅಂದ್ರೆ ಏನು ವ್ಯಾಸ. ಸರಿ, ವ್ಯಾಸ ಯಾವಾಗ ಏನಾಗಿರುತ್ತೆ ತ್ರಿಜ್ಯದ 2ರಷ್ಟು ಇರುತ್ತೆ. ಏನಾಗಿರುತ್ತೆ ತ್ರಿಜ್ಯದ 2ರಷ್ಟು ಇರುತ್ತೆ. ಅರ್ಥ ಇದೆಯಾ. ತ್ರಿಜ್ಯ ಏನಾಗಿರುತ್ತೆ ಹೇಳಿ ವ್ಯಾಸ ತ್ರಿಜ್ಯದ 2ರಷ್ಟು ಇದ್ರೆ ತ್ರಿಜ್ಯ ಏನಾಗಿರುತ್ತೆ ವ್ಯಾಸದ ಅರ್ಧ ಇರುತ್ತೆ. ತ್ರಿಜ್ಯ ಏನಾಗಿರುತ್ತೆ ವ್ಯಾಸದ ಅರ್ಧ ಇರುತ್ತೆ ಹೌದಲ್ವಾ. ಸರಿ, ಇದಿಷ್ಟು ಇದಾಯ್ತು. ನೆಕ್ಸ್ಟ್ ಮತ್ತೆ ಬರುತ್ತೆ ಕಂಸಗಳು ಬರುತ್ತೆ ಖಂಡಗಳು ಬರುತ್ತೆ ಬಿಟ್ಬಿಡಿ ಹೌದಲ್ವಾ. ಈ ಸರಿ ನಾವು ಒಂದು ಜಾಮನ್ನ ಎಳ್ಕೊಂಡಾಗ ವೃತ್ತ ಏನಾಗುತ್ತೆ 2 ಭಾಗ ಆಗುತ್ತೆ ಹೌದಲ್ವಾ. ಸರಿ, ಇದೊಂದು ಭಾಗ ಆಯ್ತು, ಇದಿಷ್ಟು ಒಂದು ಭಾಗ ಆಯ್ತಾನೆ. ಸರಿ, ಪ್ರತಿಯೊಂದು ಭಾಗವನ್ನು ನಾವು ಕಂಸ ಅಂತ ಕರಿತೀವಿ. ಹೇಳಿ ಕಂಸ ಅಂತ ಕರಿತೀವಿ. ಅರ್ಥ ಆಗಿದೆಯಾ. ಸರಿ, ಮತ್ತೆ ಖಂಡಗಳು ಬರುತ್ತೆ. ಖಂಡಗಳು ಹೇಳಿ ಅಲ್ಲ ಇದೇನು ಹೇಳಿ ಫಸ್ಟ್ ರೇಖೆ ವೃತ್ತ ಸಂಬಂಧಪಟ್ಟ ಏನಾಗುತ್ತೆ ವ್ಯಾಸ ರೇ XY ನ ಜ ಅಲ್ವಾ. ಸರಿ, ಈ ಜ ಮತ್ತೆ ಇದೇನಾಗುತ್ತೆ ಕಂಸ. ಈ ಜ ಮತ್ತೆ ಕಂಸದ ನಡುವೆ ಇರುವ ಪ್ರದೇಶವನ್ನು ನಾವು ವೃತ್ತಖಂಡ ಅಂತ ಕರಿತೀವಿ. ಒಂದು ಜ ಮತ್ತೆ ಕಂಸ ಮತ್ತೆ ಜಾನ ನಡುವೆ ಏನು ಸ್ಪೇಸ್ ಇರುತ್ತಲ್ವಾ ಅದನ್ನ ನಾವು ವೃತ್ತಖಂಡ ಅಂತ ಕರಿತೀವಿ. ಅರ್ಥ ಆಗಿದೆಯಾ. ಸರಿ, ಚಿಕ್ಕ ಭಾಗವನ್ನ ಲಘು ವೃತ್ತಖಂಡ, ದೊಡ್ಡ ಭಾಗವನ್ನ ಅಧಿಕ ವೃತ್ತಖಂಡ ಅಂತ ಕರಿತೀವಿ. ಚಿಕ್ಕ ಭಾಗವನ್ನ ಲಘು ವೃತ್ತಖಂಡ, ದೊಡ್ಡ ಭಾಗ ಏನಾಗುತ್ತೆ ಅಧಿಕ ವೃತ್ತಖಂಡ ಆಗುತ್ತೆ ಹೌದಲ್ವಾ. ಸರಿ, ಇಷ್ಟು ನಿಮಗೆ ಗೊತ್ತಿರೋದು. ಇವರು ನಾನು ನಿಮಗೆ ಏನ್ ಹೇಳಿದ ಇದೆಲ್ಲ ನಿಮಗೆ 8, 9ನೇ ಕ್ಲಾಸಲ್ಲಿ ನೀವು ತಿಳ್ಕೊಂಡಿರೋದು. ವೃತ್ತ ಅಂದ್ರೆ ಅಲ್ಲಿ ಏನೇನು ಅಂಶಗಳು ಬರುತ್ತೆ ಅಂತ ಹೇಳಿ ಅಲ್ವಾ. ಜ ಆಗಿರ್ಬೋದು, ತ್ರಿಜ್ಯ ಆಗಿರ್ಬೋದು, ಕಂಸ ಆಗಿರ್ಬೋದು, ವ್ಯಾಸ ಆಗಿರ್ಬೋದು, ವೃತ್ತ ಖಂಡಗಳಾಗಿರ್ಬೋದು. ಇವಿಷ್ಟು ನಿಮಗೆ 8, 9ನೇ ಕ್ಲಾಸಲ್ಲಿ ಗೊತ್ತಿತ್ತು ಹೌದಲ್ವಾ. ಸರ್, 10ನೇ ಕ್ಲಾಸಲ್ಲಿ ನೀವೇನು ಅಭ್ಯಾಸ ಮಾಡ್ತೀರಿ ಇದ್ರ ಚಾಪಲ್ಲಿ ಸರ್. ಇಲ್ಲಿ ನಿಮಗೆ ಹೊಸದಾಗಿ ಬರೋದೇನಪ್ಪ ಅಂತಂದ್ರೆ ಇಲ್ಲಿ ಸ್ಪರ್ಶಕಗಳು ಅಂತ ಬರುತ್ತೆ. ಹೇಳಿ ಸ್ಪರ್ಶಕಗಳು ಅಥವಾ ಸ್ಪರ್ಶಕ ಅಂತ ಕರಿತೀವಿ. ಸರಿ, ಸ್ಪರ್ಶಕ ಅಂದ್ರೆ ಅದು ಯಾವ ರೀತಿ ಇರುತ್ತಪ್ಪ ಅಂತಂದ್ರೆ ನೋಡಿ ಸರ್, ಇಲ್ಲಿರೋದೇನೆ ಸರ್, ಇಲ್ಲೇನು ಒಂದು ರೇಖೆ ಇದೆ ಹೌದಲ್ವಾ. ಸರ್, ಈಗ ಈ ವೃತ್ತ ಮತ್ತೆ ರೇಖೆಗಳು ಏನಂದ್ರೆ ಏನ್ ಹೇಳ್ತೀರಾ ಈ ವೃತ್ತ ಮತ್ತೆ ರೇಖೆಗಳ ಬಗ್ಗೆ ಹೇಳಿ ಅಂದ್ರೆ ಏನಂತ ಹೇಳ್ತೀರಾ ಈಗ ನಮ್ಮ ಶಾಲೆ ಒಬ್ಬರದೇ ಇರ್ತಾನೆ, ಇನ್ನೊಂದು ಶಾಲೆ ಒಬ್ಬರದೇ ಇರ್ತಾನೆ. ಏನ ಕಂಪೇರ್ ಮಾಡಿ ಅಂದ್ರೆ ಏನಂತ ಹೇಳ್ತೀರಾ ನೀವು ಅವ್ನ ಸ್ಕೂಲೇ ಬೇರೆ ಸ್ಕೂಲೇ ಬೇರೆ ಅಂತ ಹೇಳ್ತೀರಾ ಹೌದಲ್ವಾ. ಸರಿ, ಈಗ ಈ ರೇಖೆ ಮತ್ತೆ ವೃತ್ತಕ್ಕೆ ಸಂಬಂಧ ಇರುವ ಏನಂತ ಹೇಳ್ತೀರಾ ಒಂದ್ ಕಡೆ ಇದೆ ರೇಖೆನೆ, ಒಂದ್ ಕಡೆ ದೂರ ಎಲ್ಲ ಒಂದ್ ಕಡೆ ಇದೆ ಹೌದಲ್ವಾ. ಸರ್, ಈಗ ನಾನು ಏನ್ ಮಾಡ್ತೀನಿ ಸ್ವಲ್ಪ ಒಂಚೂರು ಈಗ ಹೇಳ್ತೀನಿ. ಈಗ ಹೇಳಿ ಇಲ್ಲ, ಈಗಲೂ ಕೂಡ ಅಷ್ಟೇ ನೋಡಿ. ವೃತ್ತ ಒಂದ್ ಕಡೆ ಇದೆ, ರೇಖೆ ಏನಾಗಿದೆ ವೃತ್ತದ ಹೊರಗಡೆ ಇದೆ ಹೌದಲ್ವಾ. ವೃತ್ತಕ್ಕೂ ಮತ್ತೆ ರೇಖೆಗೆ ಸಂಬಂಧ ಇದೆಯಾ ಇಲ್ಲ. ಅದೇ ವೃತ್ತ ಒಂದ್ ಕಡೆ ಇದೆ, ರೇಖೆ ಏನಾಗಿದೆ ವೃತ್ತದಿಂದ ಏನಾಗಿದೆ ಆಚೆ ಇದೆ. ವೃತ್ತದಿಂದ ಏನಾಗಿದೆ ಅದು ಆಚೆ ಇದೆ. ಸರಿ, ಈಗ ಇನ್ನೊಂದು ಲೈನ್ ಹೇಳ್ತೀನಿ ನೋಡಿ. ಸರಿ, ಈಗ ಏನಾಯ್ತು ಈ ರೇಖೆ
ಏನ್ ಮಾಡ್ಕೊಳ್ಳಿ ವೃತ್ತವನ್ನ ಏನ್ ಮಾಡ್ತಾರೆ ಟಚ್ ಮಾಡಿ ಹೋಯ್ತು ಹೌದಲ್ವಾ ಸರಿ ಯಾವ್ದೋ ಒಂದು ಬಿಂದುವಿನ ಮೂಲಕ ಏನ್ ಮಾಡ್ಬಿಟ್ಟು ಈ ಎ ಬಿ ಅನ್ನೋ ರೇಖೆ ಏನ್ ಮಾಡ್ತು ಟಚ್ ಮಾಡಿ ಹೋಯ್ತು ಹೌದಲ್ವಾ ಸರಿ ಟಚ್ ಮಾಡಿ ಹೋಯ್ತು ಅಂತಂದ್ರೆ ವೃತ್ತಕ್ಕೆ ಸಂಬಂಧಪಟ್ಟಿದೆ ಅಂತ ಟಚ್ ಮಾಡಿ ಹೋಗಿದೆ ಅಂತ ಹೇಳ್ತಿರಲ್ವಾ ಹೌದಾನೆ ಸರಿ ಈ ರೇಖೆಯನ್ನ ನಾವು ಸ್ಪರ್ಶಕ ಅಂತ ಕರಿತೀವಿ ಟಚ್ ಅಂದ್ರೆ ಏನು ಸ್ಪರ್ಶ ವೃತ್ತವನ್ನ ಒಂದೇ ಒಂದು ಬಿಂದುವಿನ ಮೂಲಕ ಟಚ್ ಮಾಡಿ ಹೋದ್ರೆ ಅಲ್ವಾ ಸಂಧಿಸಿ ಹೋದ್ರೆ ನಾವು ಅಂತಹ ರೇಖೆಯನ್ನ ಸ್ಪರ್ಶಕ ರೇಖೆ ಅಂತ ಕರಿತೀವಿ ಅಲ್ವಾ ಸ್ಪರ್ಶಕ ಅಂದ್ರೆ ಹೇಳಿ ವೃತ್ತವನ್ನ ಒಂದೇ ಒಂದು ಮೂಲಕ ಸಂಧಿಸಿ ಹೋಗುವ ರೇಖೆಯನ್ನ ನಾವು ಸ್ಪರ್ಶಕ ಅಂತ ಹೇಳಿ ಕರೀತೀವಿ ಮನವಿಚ್ಚು ಏನ್ ಮಾಡ್ತೀಯಾ ಸರಿ ಸ್ಪರ್ಶಕ ಅಂತಂದ್ರೆ ವೃತ್ತವನ್ನ ಒಂದು ಬಿಂದುವಿನ ಮೂಲಕ ಸಂಧಿಸಿ ಹೋಗುವ ರೇಖೆಯನ್ನು ನಾವು ಏನಂತ ಕರಿತೀವಿ ಸ್ಪರ್ಶಕಗಳು ಅಥವಾ ಸ್ಪರ್ಶಕ ಅಂತ ಹೇಳಿ ಕರಿತೀವಿ ಅರ್ಥ ಆಗಿದೆಯಾ ಸರಿ ಅದು ಯಾವ ಬಿಂದುವಿನ ಮೂಲಕ ಟಚ್ ಮಾಡಿ ಹೋಯ್ತು ಆ ಬಿಂದುವನ್ನ ಸ್ಪರ್ಶ ಬಿಂದು ಅಂತ ಕರಿತೀವಿ ಎಂತ ಬಿಂದು ಹೇಳಿ ಸ್ಪರ್ಶ ಬಿಂದು ಅಂತ ಕರಿತೀವಿ ಈ ರೇಖೆಯನ್ನ ಸ್ಪರ್ಶಕ ಅಂತ ಕರಿತೀವಿ ಅದು ವೃತ್ತವನ್ನ ಯಾವ ಬಿಂದುವಿನ ಮೂಲಕ ಟಚ್ ಮಾಡಿ ಹೋಗುತ್ತಾ ಸರಿ ಆ ಬಿಂದುವನ್ನ ನಾವು ಸ್ಪರ್ಶ ಬಿಂದು ಅಂತ ಹೇಳಿ ಕರಿತೀವಿ ಅರ್ಥ ಆಗಿದೆಯಾ ಸರಿ ಒಂದು ಆಯ್ತು ಯಾವ್ದು ಸರಿ ಇನ್ನೊಂದು ಬರುತ್ತೆ ಅದೇನಪ್ಪ ಅಂತಂದ್ರೆ ಛೇದಕಗಳು ಅಂತ ಹೇಳಿ ಛೇದಕಗಳು ಸರಿ ಛೇದಕ ಅಂದ್ರೆ ಹೆಸರು ಹೇಳುತ್ತಲ್ವಾ ಏನದು ಛೇದಿಸಿ ಹೋಗು ಅಂತ ಹೇಳಿ ಏನ್ ಮಾಡ್ತದೋ ಛೇದಿಸಿ ಹೋಗುತ್ತೆ ಅಂದ್ರೆ ಈಗ ನಾನು ಇನ್ನೊಂದು ಲೈನ್ ಹಿಡಿತೀನಿ ನೋಡಿ ಸ್ಟ್ರೈಟ್ ಲೈನ್ಸ್ ಇವು ಸರಿ ಈಗ ಹಿಡಿದಿರೋ ರೇಖೆ ಯಾವ್ದಪ್ಪ ಅಂತಂದ್ರೆ MN ಆಗಿದೆಲ್ವಾ ಸರಿ ಇನ್ನೊಂದ್ಸತಿ MN ಕೊಟ್ಕೊಳ್ಳೋಣ ಇಲ್ಲಿ ಸರಿ MN ಅನ್ನುವ ರೇಖೆ ಏನ್ ಮಾಡ್ತು MN ಅನ್ನುವ ರೇಖೆ ಏನ್ ಮಾಡಿದೆ ವೃತ್ತವನ್ನ ಛೇದಿಸಿ ಹೋಗಿದೆ ಎಷ್ಟು ಬಿಂದುಗಳು ಛೇದಿಸಿ ಹೋಗಿದೆ ಎರಡು ಬಿಂದುಗಳನ್ನು ಛೇದಿಸಿ ಹೋಗಿದೆ ಹೌದಲ್ವಾ ಸರಿ ಬಿಂದುಗಳು ಬೇಕಾದ್ರೆ ಹೆಸರನ್ನ ಕೊಟ್ಬಿಡಿ ಒಂದ್ ಕಡೆ P ಅಂತ ಕೊಡಿ ಒಂದ್ X ಕೊಡಿ ಇನ್ನೊಂದು Y ಕೊಡಿ ಏನ್ ಮಾಡ್ತು MN ಅನ್ನುವ ರೇಖೆ ವೃತ್ತವನ್ನ ಎರಡು ಬಿಂದುವಿನ ಮೂಲಕ ಸಂಧಿಸಿ ಹೋಗಿದೆ ಹೌದಲ್ವಾ ಸರಿ ಎರಡು ಬಿಂದುವಿನ ಮೂಲಕ ಸಂಧಿಸಿ ಹೋದರೆ ಛೇದಿಸಿ ಹೋದರೆ ಅಂತಹ ರೇಖೆಯನ್ನು ನಾವು ಛೇದಕ ರೇಖೆ ಅಥವಾ ಛೇದಕ ಅಂತ ಕರಿತೀವಿ ಅರ್ಥ ಆಗಿದೆಯಾ ಸರಿ ಸ್ಪರ್ಶಕ ಅಂದ್ರೆ ಒಂದು ಬಿಂದುವಿನ ಮೂಲಕ ಸಂಧಿಸಿ ಹೋಗುವ ರೇಖೆ ಛೇದಕ ಅಂತಂದ್ರೆ ಎರಡು ಬಿಂದುವಿನ ಮೂಲಕ ಸಂಧಿಸಿ ಹೋಗುವ ರೇಖೆನ ನಾವು ಛೇದಕ ರೇಖೆ ಅಂತ ಹೇಳಿ ಕರಿತೀವಿ ಅರ್ಥ ಆಗಿದೆಯಾ ಸರಿ ಇಷ್ಟು ಸ್ಪರ್ಶಕ ಮತ್ತೆ ಛೇದಕ ಸರಿ ಒಂದು ಬಿಂದುವಿನ ಮೂಲಕ ಸಂಧಿಸಿ ಹೀಗೆ ನಿಂತ್ಕೊಂಡ್ರೆ ಇದ್ಯಾವ ರೇಖೆ ಆಗುತ್ತೆ ಇದು ಛೇದಕನೂ ಅಲ್ಲ ಆಮೇಲೆ ಸ್ಪರ್ಶಕನೂ ಅಲ್ಲ ಹೌದಲ್ವಾ ಇದು ಛೇದಕ ರೇಖೆನೂ ಅಲ್ಲ ಸ್ಪರ್ಶಕ ರೇಖೆನೂ ಅಲ್ಲ ಅರ್ಥ ಆಗ್ತಿದ್ಯಾ ಸರಿ ಸ್ಪರ್ಶಕ ಅಂದ್ರೆ ಟಚ್ ಮಾಡಿ ಹೋಗ್ಬೇಕು ಛೇದಕ ಅಂದ್ರೆ ಒಂದು ಬಿಂದುವಿನ ಮೂಲಕ ಬಂದು ಮತ್ತೆ ಏನಾಗಬೇಕು ಅದೇ ರೇಖೆ ಏನ್ ಮಾಡ್ಬೇಕು ಇನ್ನೊಂದು ಬಿಂದುವಿನ ಮೂಲಕ ಆಚೆ ಹೋಗ್ಬೇಕು ಅರ್ಥ ಆಗಿದೆಯಾ ಸರಿ ಇದು ಸ್ಪರ್ಶಕ ಮತ್ತೆ ಇನ್ನೊಂದು ಛೇದಕ ಸರಿ ಹೇಳಿ ಮಾಡ್ಕೊಳ್ಳಿ ಸ್ಪರ್ಶಕ ಹೇಳಿ ಸ್ಪರ್ಶಕ ಮೊದಲು ಒಂದು ವೃತ್ತವನ್ನು ಹಾಕೊಳ್ಳಿ ಹೆಡಿಂಗ್ ಹಾಕೊಳ್ಳಿ ಸ್ಪರ್ಶಕ ಮತ್ತು ಛೇದಕ ಹೆಡಿಂಗ್ ಮಾಡ್ಕೊಳ್ಳಿ ಸ್ಪರ್ಶಕ ಮತ್ತು ಛೇದಕ ಅಂತ ಹೆಡಿಂಗ್ ಮಾಡ್ಕೊಳ್ಳಿ ಒಂದು ವೃತ್ತವನ್ನ ಹಾಕೊಳ್ಳಿ ಹಾಕೊಂಡು ಅದರಲ್ಲಿ ಕೇಂದ್ರವನ್ನ ಗುರುತು ಮಾಡಿ ಓ ಅಂತ ಹೆಸರನ್ನ ಕೊಡಿ ಒಂದು ಸ್ಪರ್ಶಕವನ್ನ ಹೇಳ್ಕೊಂಡ್ರಿ ಎ ಬಿ ಎನ್ನುವ ಸ್ಪರ್ಶಕ ಟಿ ಬಿಂದುವಿನಲ್ಲಿ ಮೀಟ್ ಮಾಡಿ ಹೋಗಿದೆ ನೆಕ್ಸ್ಟ್ ಎಕ್ಸ್ ವೈ ಅನ್ನುವ ಛೇದಕ MN ಬಿಂದುಗಳಲ್ಲಿ ಸಂಧಿಸಿ ಹೋಗಿದೆ ವೃತ್ತವನ್ನು
ವೃತ್ತವನ್ನು ಒಂದು ಬಿಂದುವಿನಲ್ಲಿ ಸಂಧಿಸುವ ರೇಖೆಯನ್ನು ಸ್ಪರ್ಶಕ ಎನ್ನುವರು. ಸಂಧಿಸುವ ರೇಖೆಯನ್ನು ಸ್ಪರ್ಶಕ ಎನ್ನುವರು. ಬ್ರಾಕೆಟ್ ಅಲ್ಲಿ ಯಾವ ಸ್ಪರ್ಶಕ ಇರೋದಲ್ಲಿ ಹಾಕೊಂಡ್ಬಿಡಿ, ಎವಿ. ಬ್ರಾಕೆಟ್ ಅಲ್ಲಿ ಎವಿ ಅಂತ ಬರ್ತದೆ. ಎವಿ ಏನದು ಸ್ಪರ್ಶಕ. ಸಂಧಿಸುವ ರೇಖೆಯನ್ನು ಸ್ಪರ್ಶಕ ಎನ್ನುವರು. ಬ್ರಾಕೆಟ್ ನಲ್ಲಿ ಎವಿ ಅಂತ ಬರ್ತದೆ. ನೆಕ್ಸ್ಟ್ ನಲ್ಲಿ ಆ ಬಿಂದುವನ್ನು ಸ್ಪರ್ಶ ಬಿಂದು ಎನ್ನುವರು. ಅದೆಲ್ಲಿ ಟಚ್ ಮಾಡಿ ಹೋಗುತ್ತೋ ಆ ಬಿಂದುವನ್ನ ಸ್ಪರ್ಶ ಬಿಂದು ಎನ್ನುವರು. ಸ್ಪರ್ಶ ಬಿಂದು ಎನ್ನುವರು. ಬರ್ಕತ್ತಿದ್ದೀನಮ್ಮ, ಮೂರನೇ ಬೆಂಚು ಇಲ್ಲಿ ಹೇಳ್ತಿದ್ದೀನಿ, ಡಯಾಗ್ರಾಮ್ ಹಾಕಂತಿದ್ದೀನ. ಸ್ಪರ್ಶ ಬಿಂದು ಎನ್ನುವರು. ಬ್ರಾಕೆಟ್ ಅಲ್ಲಿ ಏನದು ಈ. ನೆಕ್ಸ್ಟ್ ಹೇಳಿ ಮಕ್ಕಳಿಗೆ ಛೇದಕ. ವೃತ್ತವನ್ನು ಎರಡು ಬಿಂದುವಿನ ಮೂಲಕ ಸ್ಪರ್ಶ, ಅದು ಛೇದಕ. ವೃತ್ತವನ್ನು ಎರಡು ಬಿಂದುವಿನ ಮೂಲಕ ಛೇದಿಸುವ ರೇಖೆಯನ್ನು ಸಂಧಿಸುವ ಅಂತ ನಾವು ಬರ್ಕೊಳ್ಬಹುದು, ಛೇದಿಸುವ ಅಂತ ನಾವು ಬರ್ಕೊಳ್ಬಹುದು. ರೇಖೆಯನ್ನು ಛೇದಕ ರೇಖೆ ಎನ್ನುವರು. ಛೇದಕ ಎನ್ನುವರು. ಆಯ್ತಾ? ಡಯಾಗ್ರಾಮ್ ಹಾಕಿರ್ತಾನೆ. ಛೇದಕ ರೇಖೆ ಯಾವುದು ಇರೋದ್ರಲ್ಲಿ XY. ಬ್ರಾಕೆಟ್ ಅಲ್ಲಿ ಬರ್ಕೊಳ್ಳಿ, XY ಅಂತ ಬರ್ಕೊಳ್ಳಿ. ಮತ್ತು ಆ ಬಿಂದುಗಳನ್ನ ಛೇದಕ ಬಿಂದು ಅಂತ ಕರೆಯಲ್ಲ. ಹಂಗಂತ ಬರ್ಕೊಬೇಡಿ, ಛೇದಕ ಅಂತ ಮಾತ್ರ ಬರ್ಕೊಳ್ಳಿ. ಅದ್ಯಾವುದು ಛೇದಕ ರೇಖೆ ಯಾವುದು? XY. ಎಂತ ರೇಖೆ ಇದು? ಛೇದಕ ರೇಖೆ. ಹೌದಲ್ವಾ? ಸರ್, ಇಲ್ಲಿವರೆಗೂ ನಮಗೆ ಸ್ಪರ್ಶಕ ಅಂದ್ರೆ ಏನು ಅಂತ ಹೇಳಿದ್ರೆ, ಛೇದಕ ಅಂದ್ರೆ ಏನು ಅಂತ ನಿಮಗೆ ಹೇಳಿದೆ. ಸರ್, ಈಗ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಪ್ರಮೇಯ ಇದೆ. ಆ ಪ್ರಮೇಯವನ್ನು ನಾವೀಗ ಸಾಬೀತನ್ನ ಮಾಡೋಣ. ಬರ್ಕೊಳ್ಳಿ. ಪ್ರಮೇಯ 10.1 ಎಕ್ಸಾಮ್ಗೆ ಬಹಳ ಇಂಪಾರ್ಟೆಂಟು. 3 ಮಾರ್ಕ್ಸ್ಗೆ ಈ ಪ್ರಮೇಯ ಬರಬಹುದು. ಬರ್ಕೊಳ್ಳಿ. ಪ್ರಮೇಯ 10.1 ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ. ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಏನಾಗಿರುತ್ತೆ? ಲಂಬವಾಗಿರುತ್ತದೆ ಅಂತ ಸಾಬೀತನ್ನ ಮಾಡಬೇಕು. ನೋಡಿ, ಇದು ಪ್ರಮೇಯ ಇದೆ. ಸರಿ, ಪ್ರಮೇಯದ ಹೇಳಿಕೆ ಇನ್ನೊಂದ್ಸರಿ ಓದ್ತೀವಿ ನೋಡಿ. ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶಕ ಎಳೆದ ನಮ್ಮಲ್ಲಿ ಯಾವ ಬಿಂದು ಸಿಗುತ್ತೆ? ಸ್ಪರ್ಶ ಬಿಂದು ಬರುತ್ತೆ. ಹೌದಲ್ವಾ? ಸರಿ, ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಏನಾಗಿರುತ್ತೆ? ಲಂಬವಾಗಿರುತ್ತೆ. ಅಂದ್ರೆ ಸ್ಪರ್ಶಕ ಮತ್ತೆ ತ್ರಿಜ್ಯ ಯಾವಾಗಲೂ ಏನಾಗಿರುತ್ತೆ? ಲಂಬವಾಗಿರುತ್ತದೆ ಅಂತ ನಾವು ಈ ಪ್ರಮೇಯದಲ್ಲಿ ಸಾಬೀತನ್ನ ಮಾಡಬೇಕು. ಹೌದಾ? ಸರಿ, ಒಂದು ಪ್ರಮೇಯ ಆದ್ಮೇಲೆ ಫಸ್ಟ್ ನೀವೇನ್ ಬರಬೇಕು? ಮೊದಲು ನೀವೇನ್ ಬರಬೇಕು? ಒಂದು ಡಯಾಗ್ರಾಮ್ ಬರಬೇಕು. ಹೌದಲ್ವಾ? ಸರಿ, ಡಯಾಗ್ರಾಮ್ ನಿಮಗೆ ಎಲ್ಲಿ ಸಿಗುತ್ತೆ? ಹೇಳಿಕೆನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ನೀವು ಚಿತ್ರವನ್ನ ಹಾಕ್ಬೋದು.
ಹೌದಲ್ವಾ? ಸರಿ ಹೇಳಿ ಇನ್ನೊಂದ್ಸಲ ಓದಿ ನೋಡಿ. ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಅಂದ್ರೆ ನೀವು ಮೊದಲು ನೀವೇನು ಹಾಕೋಬೇಕು ಹೇಳಿ? ವೃತ್ತ ಹಾಕೊಳ್ಬೇಕು ಹೌದಲ್ವಾ? ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಡದ ಸ್ಪರ್ಶಕ ಅಂದ್ರೆ ನೀವು ಒಂದು ಸ್ಪರ್ಶಕನ ಕೂಡ ನೀವೇನ್ ಮಾಡ್ಕೋಬೇಕಾಗುತ್ತೆ? ಹೇಳ್ಕೊಳ್ಬೇಕು. ಸರಿ, ಈಗ ನಾನು ಮೊದಲು ಎಷ್ಟಾರು ಅಳತೆ ಇಟ್ಕೊಂಡು ಏನ್ ಮಾಡ್ತೀನಿ? ಒಂದು ವೃತ್ತವನ್ನ ಹೇಳ್ಕೊಡ್ತೀನಿ. ಸರಿ, ಏನ್ ಮಾಡಿದ್ರೆ ಒಂದು ವೃತ್ತವನ್ನ ಇಲ್ಲಿ ಹೇಳ್ಕೊಂಡಿದ್ದೆ. ವೃತ್ತ ಹೇಳ್ಕೊಂಡ್ಮೇಲೆ ಅಲ್ಲಿ ಏನಿರುತ್ತೆ ನಿಮಗೆ ಮಧ್ಯದಲ್ಲಿ ಕೇಂದ್ರ ಇರುತ್ತೆ. ಆ ಕೇಂದ್ರವನ್ನ ಇಲ್ಲಿ ಓ ಅಂತ ಕರೆಯೋಣ. ಏನಂತ ಕರೆಯೋಣ? ಓ ಅಂತ ಕರೆಯೋಣ. ಸರಿ, ಓ ಹೇಳ್ಕೊಂಡ್ಮೇಲೆ ನೀವೇನ್ ಮಾಡ್ಕೋಬೇಕು? ಯಾವುದಾದರೂ ಒಂದು ಬಿಂದುವಿನಲ್ಲಿ ಒಂದು ಸ್ಪರ್ಶಕ ಹೇಳ್ಕೋಬೇಕು ಅಂತ ಹೇಳಿದರೆ ನಾನೇನ್ ಮಾಡ್ಕೊತೀನಿ? ಇಲ್ಲಿ ಕೆಳಭಾಗದಲ್ಲಿ ಒಂದು ಸ್ಪರ್ಶಕವನ್ನ ಹೇಳ್ಕೋಬೇಕು. ಸರಿ, ಹೇಳ್ಕೊಂಡು ಆ ಸ್ಪರ್ಶಕಕ್ಕೆ ಹೆಸರನ್ನ XY ಅಂತ ಕರೀತೀವಿ. XY ಏನಾಗಿದೆ? ಒಂದು ಸ್ಪರ್ಶಕವಾಗಿದೆ. ಈ P ಅನ್ನೋ ಬಿಂದು ಏನಾಗುತ್ತೆ ಹೇಳಿ? ಸ್ಪರ್ಶಕ ಬಿಂದು ಅಥವಾ ಸ್ಪರ್ಶ ಬಿಂದು ಆಗುತ್ತೆ. ಸರಿ, ಈ ಸ್ಪರ್ಶ ಬಿಂದುವಿಂದ ವೃತ್ತಕ್ಕೆ ಹೇಳಿದ ತ್ರಿಜ್ಯ ಅಂದ್ರೆ OP ಹೌದಲ್ವಾ? ಸ್ಪರ್ಶ ಬಿಂದುವಿನಿಂದ ವೃತ್ತಕ್ಕೆ ಹೇಳಿದ ತ್ರಿಜ್ಯ ಅಂತ ಹೇಳೋದು OP ಹೌದಲ್ವಾ? ಸರಿ, ಈ OP XY OP ಮತ್ತೆ XY ಏನಾಗಿದೆ ಅಂತ ನೀವು ಸಾಬೀತು ಮಾಡಬೇಕು ಪ್ರಮೇಯದಲ್ಲಿ. ಏನಾಗಿದೆ? ಪರಸ್ಪರ ಲಂಬವಾಗಿದೆ ಅಂತ ನೀವೇ ಮಾಡ್ಕೋಬೇಕು. ಪ್ರಮೇಯದಲ್ಲಿ ಸಾಬೀತನ್ನ ಮಾಡಬೇಕು ಹೌದಲ್ವಾ? ಸ್ಪರ್ಶ ಬಿಂದುವಿಂದ ವೃತ್ತಕ್ಕೆ ಹೇಳಿದ ತ್ರಿಜ್ಯ ಸ್ಪರ್ಶಕ ಮತ್ತೆ ತ್ರಿಜ್ಯ ಏನಾಗಿದೆ? ಲಂಬವಾಗಿದೆ ಅಂತ ನೀವು ಸಾಬೀತನ್ನ ಮಾಡಬೇಕು ಹೌದಲ್ವಾ? ಸರಿ, ಇದು ಡಯಾಗ್ರಾಮ್ ಆಗುತ್ತೆ. ನಾವಿಲ್ಲಿ ಒಂದು ರಚನೆ ಮಾಡ್ಕೊಳ್ತೀವಿ. ಏನಪ್ಪಾ ಅಂತಂದ್ರೆ XY ನ ಮೇಲೆ P ಬಿಂದು ಎಲ್ಲಿದೆ ನೋಡಿ? P ಬಿಂದು ಏನಾಗಿದೆ? XY ನ ಮೇಲೆ ಇದೆ ಹೌದಲ್ವಾ? XY ನ ಸ್ಪರ್ಶಕದ ಮೇಲೆ P ಬಿಂದು ಇದೆ. ನಾನು ಏನ್ ಮಾಡ್ತೀನಿ? P ಅನ್ನ ಹೊರತುಪಡಿಸಿ ಇನ್ನೊಂದು ಬಿಂದುನ ಹೇಳ್ಕೊಂಡ್ಬಿಡ್ತೀನಿ. P ಬಿಂದುವನ್ನ ಹೊರತುಪಡಿಸಿ XY ನ ಮೇಲೆ Q ಅನ್ನೋ ಬಿಂದುವನ್ನ ಗುರುತು ಮಾಡ್ಕೊಳ್ತೀನಿ. ಈ Q ಬಿಂದು ಎಲ್ಲಿದೆ ನೋಡಿ? ವೃತ್ತದ ಹೊರಗಡೆ ಇದೆ. ಮತ್ತೆ ಆಮೇಲೆ XY ನ ಮೇಲೆ ಇದೆ. P ನ ಹೊರತುಪಡಿಸಿ ಏನ್ ಮಾಡ್ಕೊಂಡಿದ್ದೀನಿ ನಾನು? XY ನ ಮೇಲೆ ಒಂದು ಬಿಂದುವನ್ನ ಗುರುತು ಮಾಡ್ಕೊಂಡಿದ್ದೆ. ಯಾವುದು? Q. ಈ OQ ಏನ್ ಮಾಡುತ್ತೆ? ವೃತ್ತವನ್ನ R ನಲ್ಲಿ ಮೀಟ್ ಮಾಡಿ ಹೋಗುತ್ತೆ. R ನಲ್ಲಿ ಏನ್ ಮಾಡುತ್ತೆ? ಸಂಧಿಸಿ ಹೋಗುತ್ತೆ ಹೌದಾ? ಸರ್, ಇದಿಷ್ಟು ಏನಾಗುತ್ತೆ? ಡಯಾಗ್ರಾಮ್ ಆಗುತ್ತೆ. ಏನ್ ಹೇಳ್ಕೊಂಡಿದ್ದೀನಿ ನೋಡಿ? ಒಂದು ವೃತ್ತ ಹೇಳ್ಕೊಂಡಿದೆ, ಒಂದು ಸ್ಪರ್ಶಕ ಹೇಳ್ಕೊಂಡಿದ್ದೀನಿ. ಸ್ಪರ್ಶ ಬಿಂದು ಯಾವುದು? P ಆಗುತ್ತೆ. ನೆಕ್ಸ್ಟ್ OP ನ ಸೇರಿಸಿದ್ದೀನಿ. ಆಮೇಲೆ XY ನ ಮೇಲೆ P ನ ಬಿಟ್ಟು ಒಂದು ಬಿಂದುನ ಬುಕ್ ಮಾಡ್ಕೊಂಡಿದ್ದೀನಿ. ಯಾವುದು? Q. ಆಮೇಲೆ OQ ನ ಸೇರಿಸಿದ್ದೀನಿ. OQ ನ ಏನ್ ಮಾಡಿದ್ದೀನಿ? ಸೇರಿಸಿದೆ. OQ ಹೇಳ್ಕೊಳ್ಬೇಕಾದ್ರೆ ಏನ್ ಮಾಡ್ತಾ ಇದ್ರು? OQ ಅನ್ನೋದಕ್ಕೆ ವೃತ್ತವನ್ನ R ನಲ್ಲಿ ಸಂಧಿಸಿ ಹೋಗುತ್ತೆ. R ನಲ್ಲಿ ಏನ್ ಮಾಡುತ್ತೆ? ಸಂಧಿಸಿ ಹೋಗಿದೆ. ಇದಿಷ್ಟು ಡಯಾಗ್ರಾಮ್ ಆಗುತ್ತೆ. ಡಯಾಗ್ರಾಮ್ ಸರಿಗ ಪ್ರಮೇಯದಲ್ಲಿ 4 ಹಂತ ಬರುತ್ತೆ. ಮೊದಲನೇದಾಗಿ ದತ್ತ ಹೌದಲ್ವಾ? ದತ್ತ ಅಂದ್ರೆ ನಿಮಗೆ ಡಯಾಗ್ರಾಮ್ ಅಲ್ಲಿ ಏನ್ ಕಾಣುತ್ತೋ ಅದನ್ನ ಬರ್ಕೊಡ್ಬೇಕು. ಸರಿ, ನಿಮಗೆ ಡಯಾಗ್ರಾಮ್ ಅಲ್ಲಿ ಏನ್ ಕಾಣಿಸ್ತಾ ಇದೆ? O ಕೇಂದ್ರವುಳ್ಳ ವೃತ್ತದಲ್ಲಿ ಮುಂಚೆ ನಿಮ್ಗೆ ಏನ್ ಗೊತ್ತಿತ್ತಪ್ಪ ಅಂತಂದ್ರೆ ರಚನೆ ಮಾಡೋದಕ್ಕಿಂತ ಮುಂಚೆ ನಿಮ್ಗೆ ಏನ್ ಗೊತ್ತಿದೆ? O ಕೇಂದ್ರವುಳ್ಳ ವೃತ್ತದಲ್ಲಿ XY ಸ್ಪರ್ಶಕವಾಗಿದೆ. XY ಏನಾಗಿದೆ? ಒಂದು ಸ್ಪರ್ಶಕವಾಗಿದೆ. ಸರಿ, P ಅನ್ನೋದು ಏನಿಂದ ಬಿಂದು? ಸ್ಪರ್ಶ ಬಿಂದು. ಇಷ್ಟನ್ನ ನೀವು ದತ್ತದಲ್ಲಿ ಬರ್ಕೊಳ್ಬೇಕಾಗುತ್ತೆ. ಸರಿ, O ಕೇಂದ್ರವುಳ್ಳ O ಕೇಂದ್ರವುಳ್ಳ ವೃತ್ತದಲ್ಲಿ XY ಸ್ಪರ್ಶಕವಾಗಿದೆ. XY ಏನಾಗಿದೆ? ಒಂದು ಸ್ಪರ್ಶಕವಾಗಿದೆ.
ಆಮೇಲೆ ಸಾಧನೆಯ ವರ್ಗ. ಏನು ಸಾಧನೆ ಮಾಡ್ಬೇಕು ಹೇಳಿ? ಲಂಬವಾಗಿದೆ ಅಂತ ಸಾಧನೆ ಮಾಡ್ಬೇಕು. ಯಾವ್ಯಾವ ಲಂಬವಾಗಿದೆ ಅಂತ ಹೇಳಿ? ಅನ್ನೋದು ಎಕ್ಸ್ ವೈಗೆ ಲಂಬವಾಗಿದೆ ಅಂತ ಸಾಬೀತನ್ನ ಮಾಡಬೇಕು. ಹಾಗಾಗಿ ಆ ಸಾಧನೆಯಲ್ಲಿ OP ಲಂಬ ಎಕ್ಸ್ ವೈ. ಮೊದಲು ಬರ್ಕೋಬೇಡಿ, ಫಸ್ಟ್ ಹೇಳಿ ಈ ಕಡೆ ನೋಡಿ. ಈ ಕಡೆ ಏನ್ ಸಾಧನೆ ಮಾಡಬೇಕು? OP ಲಂಬ ಎಕ್ಸ್ ವೈ ಅಂತ ಸಾಧನೆ ಮಾಡಬೇಕು. ಸರಿ, ರಚನೆ ಏನ್ ಮಾಡ್ಕೊಂಡಿದೆ ಹೇಳಿ? ನೋಡಿ, P ಬಿಂದುವನ್ನು ಹೊರತುಪಡಿಸಿ XY ನ ಮೇಲೆ Q ಬಿಂದುವನ್ನು ಗುರುತಿಸಿ ಮತ್ತು OQ ಅನ್ನು ಸೇರಿಸಿ. ಇಷ್ಟು ಬರಬೇಕಾಗುತ್ತೆ. ನೀವು ಏನು ಮಾಡಿದ್ರೆ ಅದನ್ನೇ ಸೆಂಟೆನ್ಸ್ ಫಾರ್ಮ್ ಅಲ್ಲಿ ಬರಬೇಕಾಗುತ್ತೆ, ಹೌದಲ್ವಾ? ಸರಿ, P ಬಿಂದುವನ್ನು ಹೊರತುಪಡಿಸಿ XY ನ ಮೇಲೆ Q ಅನ್ನು ಗುರುತಿಸಿ OQ ಅನ್ನು ಸೇರಿಸಿ. ಇದರ ರಚನೆ ಅದು ಹೇಳ್ಬಿಟ್ಟು ಬರ್ಕೊಂಡ್ಬಿಡಿ. ಇಲ್ಲಿವರೆಗೂ ಬರ್ಕೊಳ್ಳಿ. ಇದನ್ನ ಹೇಳ್ತೀವಿ, ರಚನೆ ಮಾಡ್ಕೊಂಡ್ಬಿಡಿ ಹೇಳ್ತೀವಿ. ಈ ಬಿಂದುವನ್ನು ಹೊರತುಪಡಿಸಿ P ಅನ್ನು ಹೊರತುಪಡಿಸಿ XY ನ ಮೇಲೆ Q ಅನ್ನು ಗುರುತಿಸಿ ಆಯ್ತಾ? ಮತ್ತೆ ಬರ್ಕೊಳ್ಳಿ ಫಸ್ಟ್. ಆಯ್ತಾ? ಸರಿ, P ಅನ್ನು ಹೊರತುಪಡಿಸಿ XY ನ ಮೇಲೆ Q ಅನ್ನು ಗುರುತಿಸಿ. ಹೌದಾ? ನೆಕ್ಸ್ಟ್ ಈಗ ಸಾಧನೆ ಹೇಗೆ ನಾವು ಪ್ರಮೇಯದಲ್ಲಿ ಸಾಬೀತು ಮಾಡಬೇಕಾಗುತ್ತೆ? ಸಾಧನೆ ಬರ್ಕೊಳ್ಳಿ. ಸರ್, ಹೇಗೆ ಸಾಬೀತು ಮಾಡೋದು? ಇಲ್ಲಿ ಬರ್ಕೊಂಬಿಡಿ. P ಅನ್ನು ಹೊರತುಪಡಿಸಿ, ಮತ್ತೊಂದ್ಸಲ ಬರ್ಕೊಂಬಿಡಿ. P ಅನ್ನು ಹೊರತುಪಡಿಸಿ XY ನ ಮೇಲೆ Q ಗುರುತಿಸಿ. P ಅನ್ನು ಹೊರತುಪಡಿಸಿ XY ನ ಮೇಲೆ Q ಗುರುತಿಸಿ. P ಅನ್ನು ಹೊರತುಪಡಿಸಿ XY ನ ಮೇಲೆ Q ಗುರುತಿಸಿದೆ ಅಂತ ಬರ್ತಾರೆ. ನೆಕ್ಸ್ಟ್ ಪಾಯಿಂಟ್. ಆದ್ದರಿಂದ Q ವೃತ್ತದ ಹೊರಭಾಗದಲ್ಲಿದೆ. ಆದ್ದರಿಂದ Q ಏನಾಗಿದೆ? ವೃತ್ತದ ಹೊರಭಾಗದಲ್ಲಿದೆ. ವೃತ್ತದ ಹೊರಭಾಗದಲ್ಲಿದೆ. ನೆಕ್ಸ್ಟ್ ಪಾಯಿಂಟ್. OQ ಅನ್ನು OQ ವೃತ್ತವನ್ನು R ನಲ್ಲಿ ಛೇದಿಸಿದೆ. OQ ವೃತ್ತವನ್ನು R ನಲ್ಲಿ ಛೇದಿಸಿದೆ.
ಸರಿ ಆನಲ್ಲಿ ಛೇದಿಸಿದಾಗ ಏನಾಯ್ತು ನೋಡಿ, ಇಲ್ಲಿ ಓವರ್ ಏನಾಗುತ್ತೆ, ಓ ಆರ್ ಏನಾಗುತ್ತೆ ಹೇಳಿ, ತ್ರಿಜ್ಯ. ಓವರ್ ಏನಾಗುತ್ತೆ, ತ್ರಿಜ್ಯ. ಅದೇ ತರ ಓಪಿ ಕೂಡ ಏನಾಗುತ್ತೆ, ತ್ರಿಜ್ಯ. ಸರಿ ಓಪಿ ಮತ್ತೆ ಓವರ್ ಸಮನಾಗಿರುತ್ತಾ ಅಥವಾ ಬೇರೆ ಬೇರೆ ಅಳತೆ ಬೇರೆ ಬೇರೆ ಇರುತ್ತಾ? ಸಮನಾಗಿರುತ್ತಲ್ವಾ. ಹಾಗಾಗಿ ನಾವು ಆರ್ ಹೇಳ್ಕೊಂಡ್ಮೇಲೆ ಓವರ್ ಬಂತಲ್ವಾ. ಸರಿ ಓವರ್ ಇಸ್ ಇಕ್ವಲ್ ಟು ಓಪಿ ಅಂತ ಬರ್ಕೊಳ್ಬೋದಾ? ಬರ್ಕೊಳ್ಬೋದಾ? ಹಾಗಾದ್ರೆ ನೆಕ್ಸ್ಟ್ ಪಾಯಿಂಟ್ ಬರ್ಕೊಳ್ಳೋಣ. ಓಪಿ ಇಸ್ ಇಕ್ವಲ್ ಟು ಓವರ್. ಓಪಿ ಇಸ್ ಇಕ್ವಲ್ ಟು ಓವರ್ ಅಂತ ಬರ್ಕೊಳ್ಳಿ. OP is equal to OR. ಬ್ರಾಕೆಟ್ ನಲ್ಲಿ ವೃತ್ತದ ತ್ರಿಜ್ಯಗಳು, ವೃತ್ತದ ತ್ರಿಜ್ಯಗಳು. ಸರಿ ಸಿಂಪಲ್ ಪ್ರಮೇಯ ಇದು ನೋಡಿ. OQ is equal to, ಇಲ್ಲಿ ಡಯಾಗ್ರಾಮ್ ನೋಡಿ, ಇಲ್ಲಿ OQ is equal to ಏನಾಗಿದೆ, OR ಮತ್ತೆ OR ಮತ್ತೆ ಅಂದ್ರೆ OQ ಹೇಗೆ ಬಂತಪ್ಪ ಅಂತಂದ್ರೆ OR ಮತ್ತೆ RQ ಗಳನ್ನ ಸೇರಿಸಕ್ ಬಂತಲ್ವಾ. ಸರಿ ಅದನ್ನ ಬರ್ಕೊಳ್ತೀವಿ. OQ is equal to ಹೇಳಿ OR ಪ್ಲಸ್ RQ ಅಂತ ಬರ್ಕೊಳ್ಬಹುದು. ಸರಿ ಇದರಿಂದ ನಮಗೆ ಏನು ಗೊತ್ತಾಗುತ್ತೆ, OQ ಅನ್ನೋದು ಗ್ರೇಟರ್ ದ್ಯಾನ್ OR ಅಂತ ಗೊತ್ತಾಯ್ತು. OQ ಏನಾಗಿದೆ, OQ ಅನ್ನೋದು OR ಗಿಂತ ಜಾಸ್ತಿ ತಾನೆ. ಈ OQ ಏನಾಗಿದೆ, OR ಗಿಂತ ದೊಡ್ಡದು ಅಂತ ಗೊತ್ತಾಗಿದೆ. ಸರಿ OR is equal to nothing but ಏನದು, OP. ಹಾಗಾಗಿ ಈ OQ ಏನಾಗಿದೆ, OP ಗಿಂತ ದೊಡ್ಡದಾಗಿದೆ ಅಲ್ವಾ. ಸರಿ OP ಮತ್ತೆ OR ಸೇಮ್ ತಾನೆ ಇದು. ಹಾಗಾಗಿ OQ ಅನ್ನೋದು OR ಗಿಂತ ದೊಡ್ಡದಾಗಿದೆ. ಅದೇ ತರ OQ ಏನಾಗಿದೆ, OP ಗಿಂತಲೂ ದೊಡ್ಡದು ಅಂತ ಬರ್ಕೊಳ್ಬಹುದು. ಸರ್ ಈಗ OQ is equal to ಗ್ರೇಟರ್ ದ್ಯಾನ್ OP ಆಗಿದೆ. ಸರ್ ಬರ್ಕೊಳ್ಳಿ. ಆಯ್ತಾ? ಸರಿ ಈಗ OQ ಏನಾಗಿದೆ, OP ಗಿಂತ ದೊಡ್ಡದಾಗಿದೆ ಹೌದಲ್ವಾ. ಸರಿ ಇದರಿಂದ ನಮ್ಗೆ ಏನು ಗೊತ್ತಾಗುತ್ತೆ, OP ಯು O ನಿಂದ ಕನಿಷ್ಠ ದೂರದಲ್ಲಿದೆ ಅಂತ ಗೊತ್ತಾಗುತ್ತೆ ಹೌದಾನೆ. ಸರಿ OP ಅನ್ನೋದು O ನಿಂದ XY ಏನಾಗಿದೆ, ಕನಿಷ್ಠ ದೂರದಲ್ಲಿದೆ ಅಂತ ಗೊತ್ತಾಗುತ್ತೆ ಹೌದಲ್ವಾ. ಸರಿ ಇದೇನಾಗಿದೆ, ಜಾಸ್ತಿ ಇದೆ. ಹಾಗಾಗಿ ಈ OP ಏನಾಗಿದೆ ಅಂದ್ರೆ O ನಿಂದ XY ಇರುವಂತ ದೂರ ಏನಾಗಿದೆ, ಕನಿಷ್ಠ ದೂರ ಆಗಿದೆ. ಸರಿ ಯಾವ್ದಾರ ಒಂದು ಬಿಂದು ಇರ್ಬೋದು, ಕನಿಷ್ಠ ದೂರದಲ್ಲಿ ಇದ್ರೆ, ಕನಿಷ್ಠ ದೂರದಲ್ಲಿ ಇತ್ತು ಅಂತಂದ್ರೆ ಯಾವ್ದಾರ ಒಂದು ರೇಖೆ ಏನಾಗಿದೆ, ಕನಿಷ್ಠ ದೂರದಲ್ಲಿ ಇತ್ತು ಅಂತಂದ್ರೆ ಆ ರೇಖೆ ಏನಾಗಿರುತ್ತೆ, ಆ ಲೈನ್ಗೆ ಲಂಬವಾಗಿರುತ್ತೆ ಅಂತ ಗೊತ್ತಾಗುತ್ತೆ ಹೌದಲ್ವಾ. ಬರ್ಕೊಳ್ಬೋದು ನಮಗೆ. ಸರಿ ಯಾವ್ದಾರ ಒಂದು ರೇಖೆ ಕೇಂದ್ರದಿಂದ ಕನಿಷ್ಠ ದೂರದಲ್ಲಿ ಇತ್ತು ಅಂತಂದ್ರೆ ಆ ಲೈನು ಆ ರೇಖೆಗೆ ಏನಾಗಿರುತ್ತೆ, ಲಂಬವಾಗಿರುತ್ತೆ ಅಂತ ಗೊತ್ತಾಗುತ್ತೆ ಹೌದಲ್ವಾ. ಈಗ ನೋಡಿ ಏನಾಗಿದೆ, ಜಾಸ್ತಿ ಇದೆ ಡಿಸ್ಟೆನ್ಸ್. ಆಗ ಏನಾಗಿದೆ, ಸ್ವಲ್ಪ ಬೇರೆ ತರ ಇದೆ. ಅಂದ್ರೆ ಕನಿಷ್ಠ ದೂರದಲ್ಲಿ ಇತ್ತು ಅಂತಂದ್ರೆ ಅದೇನಾಗಿರುತ್ತೆ, ಯಾವಾಗಲೂ ಲಂಬವಾಗಿರುತ್ತೆ ಅಂತ ಗೊತ್ತಾಗುತ್ತೆ ಹೌದಲ್ವಾ. ಸರಿ ಇಷ್ಟೇ ಪ್ರಮೇಯದಲ್ಲಿ ಇಷ್ಟೇ ಇದು. ನೆಕ್ಸ್ಟ್ ಏನ್ ಬರ್ಕೊಳ್ಬೇಕು ಈಗ, OP ಯು O ನಿಂದ ಕನಿಷ್ಠ ದೂರದಲ್ಲಿ ಇದೆ ಅಂತ ಬರ್ಕೊಳ್ಬೇಕಾಗುತ್ತೆ. ಬರ್ಕೊಳ್ತಿರ್ತೀನಿ. OP ಯು O ನಿಂದ, ಆದ್ದರಿಂದ OP ಯು O ನಿಂದ XY ಸ್ಪರ್ಶಕಕ್ಕೆ ಕನಿಷ್ಠ ದೂರವಾಗಿದೆ. XY ಸ್ಪರ್ಶಕಕ್ಕೆ ಕನಿಷ್ಠ ದೂರವಾಗಿದೆ. ಆದ್ದರಿಂದ
therefore ಆದ್ದರಿಂದ OB ಲಂಬ XY ಆಗಿದೆ. OB ಲಂಬ XY OB ಲಂಬ XY ಆಗಿದೆ. ಬ್ರಾಕೆಟ್ ಬರ್ಕೊಳ್ಳಿ. ಬ್ರಾಕೆಟ್ ಅಲ್ಲಿ ಕನಿಷ್ಠ ದೂರವು ಲಂಬವಾಗಿರುತ್ತದೆ. ಕನಿಷ್ಠ ದೂರವು ಏನಾಗಿರುತ್ತೆ? ಲಂಬವಾಗಿರುತ್ತದೆ. ಹಾಗಾಗಿ ಅದನ್ನ OB ಲಂಬ XY ಅಂತ ಹೇಳಿ ಬರ್ಕೊಳ್ಬಹುದು. ನೋಡಿ, ಎಕ್ಸಾಮಿಗೆ 3 ಮಾರ್ಕ್ಸ್ಗೆ ಕೇಳುವ ಪ್ರಮೇಯ ಸಾಧನೆ ಒಂದು ಸ್ವಲ್ಪ ನೀಟಾಗಿ ನೋಡ್ಕೊಂಡ್ರೆ ಅದ್ರಲ್ಲಿ ಏನೇನೂ ಇಲ್ಲ. ಪ್ರಮೇಯದಲ್ಲಿ ಬಹಳ ಈಸಿ ಸ್ಟೆಪ್ಸ್ ಇದೆ. ಇದು ಎಕ್ಸಾಮ್ ನಿಮ್ಗೆ ಎಷ್ಟು ಮಾರ್ಕ್ಸ್ ಕೇಳ್ತಾರೆ? 3 ಮಾರ್ಕ್ಸ್. ಸರಿ ಹೇಳ್ತೀವಿ. ಈ ಸಾಧನೆಗೆ ಏನ್ ಬರುತ್ತೆ ಅಂತ ಸಿಂಪಲ್ ಆಗಿ ಹೇಳ್ತೀವಿ. ಏನಿದೆ? P ಅನ್ನು ಹೊರತುಪಡಿಸಿ XY ನ ಮೇಲೆ Q ಅನ್ನು ಗುರುತಿಸಿದೆ. ಅಥವಾ P ಅನ್ನು ಹೊರತುಪಡಿಸಿ XY ನ ಮೇಲೆ Q ಅನ್ನ ಗುರುತು ಮಾಡ್ಕೊಂಡಿದೆ, ಗುರುತಿಸಿದೆ ಅಂತ ಬರ್ಕೊಳ್ಳಿ. ಹಾಗಾಗಿ OQ ಏನಾಗಿರುತ್ತೆ? OP ಗಿಂತ ದೊಡ್ಡದಾಗಿರುತ್ತೆ. OQ ಏನಾಗಿದೆ? OP ಗಿಂತ ದೊಡ್ಡದಾಗಿದೆ. ಹೌದಲ್ವಾ? ಸರಿ, ಅದಕ್ಕಿಂತ ಮುಂಚೆ ಎಷ್ಟೊತ್ತಿದೆ ಹೇಳಿ? P ಅನ್ನು ಹೊರತುಪಡಿಸಿ XY ನ ಮೇಲೆ Q ಅನ್ನು ಗುರುತಿಸಿದೆ ಅಂತ ಮಾಡ್ಕೊಳ್ಳಿ. Q ಏನಾಗಿದೆ? ವೃತ್ತದ ಹೊರಭಾಗದಲ್ಲಿದೆ ಅಂತ ಬರ್ಕೊಳ್ಳಿ. ಇನ್ನೊಂದು ಸ್ಟೆಪ್. ಅದಾದ್ಮೇಲೆ ಏನ್ ಮಾಡ್ಕೋಬೇಕು? OQ ಅನ್ನು ಆನಲ್ಲಿ ಛೇದಿಸಿದೆ ಅಂತ ಬರ್ಕೊಳ್ಳಿ. ಅವಾಗ ಏನಾಗುತ್ತೆ? OB ಏನಾಗುತ್ತೆ? OR ಗೆ ಸಮಾನ ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ? OQ ಏನಾಗುತ್ತೆ? OR OB ಗೆ ಸಮಾನ ಆಗುತ್ತೆ. ಅದು OB ಏನಾಗುತ್ತೆ? OR ಗೆ ಸಮಾನಾಗಿದೆ ಅಂತ ಬರ್ಕೊಳ್ಬೇಕು. ಅದಾದ್ಮೇಲೆ ನೋಡಿ, OQ ಅವಾಗ ಏನಾಗಿರುತ್ತೆ? OR ಪ್ಲಸ್ RQ ಗೆ ಸಮಾನಾಗಿರುತ್ತೆ. OQ ಏನಾಗಿದೆ? OR ಪ್ಲಸ್ RQ ಗೆ ಸಮಾನಾಗಿದೆ. ನೆಕ್ಸ್ಟ್ ಅಪ್ ಏನು ಮಾಡ್ಕೊಳ್ಬೇಕು ನಾವು? OQ ಏನಾಗಿದೆ? OB ಗಿಂತ OR ಗಿಂತ ದೊಡ್ಡದಾಗಿದೆ. ನೆಕ್ಸ್ಟ್ ಅಪ್ ಅಲ್ಲಿ ಏನಾಗಿದೆ? OB ಗಿಂತ ಏನಾಗಿದೆ? ದೊಡ್ಡದಾಗಿದೆ. ಹೌದಲ್ವಾ? ಸರಿ, ಇದರಿಂದ ನಮ್ಗೆ ಏನು ಗೊತ್ತಾಗುತ್ತೆ? ಈ OP ಅನ್ನೋದು ಕಡಿಮೆ ದೂರದಲ್ಲಿದೆ ಅಂತ ಗೊತ್ತಾಯ್ತು. OP ಏನಾಗಿದೆ? O ಇಂದ ಏನಾಗಿದೆ? P ಅನ್ನೋದು ಏನಾಗಿದೆ? ಕನಿಷ್ಠ ದೂರದಲ್ಲಿದೆ ಅಂತ ಗೊತ್ತಾಯ್ತು. ಸರ್, ಕನಿಷ್ಠ ದೂರದಲ್ಲಿ ಇತ್ತು ಅಂತ ಗೊತ್ತಾದ್ಮೇಲೆ ಅದು ಏನಾಗಿರುತ್ತೆ? ಆ ಲೈನ್ ಏನಾಗಿರುತ್ತೆ? ಆ ಲೈನ್ಗೆ ಲಂಬವಾಗಿರುತ್ತೆ. ಹಾಗಾಗಿ OP ಲಂಬ XY ಅಂತೇಳಿ ಬರ್ಕೊಳ್ಬಹುದು. ಸರಿ, ಇದನ್ನ ನಾವು ಪ್ರಮೇಯದಲ್ಲಿ ಸಾಬೀತು ಮಾಡಿದ್ವಿ. ಅರ್ಥ ಆಗಿದೆಯಾ? ಸರಿ, ಇದು ಪ್ರಮೇಯ ಎಷ್ಟು? 10.1. ಪ್ರಮೇಯ 10.1ರ ಪ್ರಕಾರ ವೃತ್ತದ ಮೇಲೆ ಯಾರ ವೃತ್ತದ ಮೇಲೆ ಯಾವುದೇ ಒಂದು ಸ್ಪರ್ಶಕವನ್ನು ಹೇಳ್ಕೊಂಡಾಗ ಆ ಸ್ಪರ್ಶ ಬಿಂದು ಮತ್ತೆ ಸ್ಪರ್ಶ ಬಿಂದುವಿನ ಎಳೆದ ತ್ರಿಜ್ಯಕ್ಕೆ ಏನಾಗಿರುತ್ತೆ? ಪರಸ್ಪರ ಲಂಬವಾಗಿರುತ್ತೆ. ಹೌದಲ್ವಾ? ಇದು ಪ್ರಮೇಯ 10.1. ಅರ್ಥ ಆಗಿದೆಯಾ? ಆಗಿದೆಯಾ? ಸರಿ, ಎಕ್ಸಾಮ್ ಅಲ್ಲಿ ನಿಮಗೆ 3 ಮಾರ್ಕ್ಸ್ ಕೇಳ್ತಾರೆ. ನಾಳೆ ನೀವು ಈ ಪ್ರಮೇಯನ 2 ಸಲ ಬರ್ಕೊಂಬನ್ನಿ, ಮತ್ತೆ ಬೋರ್ಡ್ ಮೇಲೆ ಬರೆಸ್ತೀವಿ. ಅರ್ಥ ಆಗಿದೆಯಾ?